ಹರಃ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಗುರುದೇವೋ ಮಹಾದೇವೋ ಗುರುದೇವಃ ಸದಾಶಿವಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಓ ಯಸ್ಕೆ ಗುರುವೇ ನಮಃ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಆಷಾಢ ಮಾಸದ ಮಾಸ ಭವಿಷ್ಯ ಹಾಗೂ ದಿನ ವಿಶೇಷಗಳನ್ನು ಗಮನಿಸೋಣ. ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷದಿಂದ ಆಷಾಢ ಮಾಸ ಅಮಾವಾಸ್ಯೆಯವರೆಗೆ. ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ ಹಾಗೂ ಆಷಾಢ ಮಾಸದ ದಿನ ವಿಶೇಷಗಳನ್ನು ತಿಳಿಯೋಣ. ಜುಲೈ 16ನೇ ತಾರೀಕು ಗುರುವಾರ ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ರಾತ್ರಿ 11:39ಕ್ಕೆ ಕರ್ಕಾಟಕ ಸಂಕ್ರಮಣ ಪ್ರಾರಂಭ. ಜುಲೈ 17 ಶುಕ್ರವಾರ ಆಷಾಢ ಮಾಸ ಮೊದಲ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 24 ಎರಡನೇ ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಜುಲೈ 25ನೇ ತಾರೀಕು ಶನಿವಾರ ಸರ್ವತ್ರ ಏಕಾದಶಿ, ಬೆಳಗ್ಗೆ 11:34ಕ್ಕೆ ಮುಕ್ತಾಯ. 26 ಜುಲೈ ಭಾನುವಾರ ಪ್ರದೋಷ ಪೂಜೆ. 29 ಜುಲೈ ಬುಧವಾರ ಗುರು ಹುಣ್ಣಿಮೆ, ವ್ಯಾಸ ಪೂಜೆ. ಜುಲೈ 31ನೇ ತಾರೀಕು ಶುಕ್ರವಾರ ಆಷಾಢ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 2ನೇ ತಾರೀಕು ಭಾನುವಾರ ಸಂಕಷ್ಟಹರ ಚತುರ್ಥಿ. ಚಂದ್ರೋದಯ ರಾತ್ರಿ 9:22ಕ್ಕೆ. ಆಗಸ್ಟ್ 8ನೇ ತಾರೀಕು ಮಂಗಳವಾರ ಶ್ರೀ ಚಾಮುಂಡೇಶ್ವರಿ ತಾಯಿಯ ಜನ್ಮೋತ್ಸವ. ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಆಡಿ ಶುಕ್ರವಾರ, ಲಕ್ಷ್ಮೀ ಪೂಜೆ. ಆಗಸ್ಟ್ 9ನೇ ತಾರೀಕು ಭಾನುವಾರ ಸರ್ವತ್ರ ಏಕಾದಶಿ. ಆಗಸ್ಟ್ 10ನೇ ತಾರೀಕು ಸೋಮವಾರ ಸೋಮ ಪ್ರದೋಷ. 11ನೇ ತಾರೀಕು ಆಗಸ್ಟ್ ಮಂಗಳವಾರ ಮಾಸ ಶಿವರಾತ್ರಿ. ಆಗಸ್ಟ್ 12ನೇ ತಾರೀಕು ಬುಧವಾರ ಆಷಾಢ ಅಮಾವಾಸ್ಯೆ, ರಾತ್ರಿ 11:06 ಮುಕ್ತಾಯ. ಜ್ಯೋತಿರ್ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ ಅಥವಾ ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ವಿವಾಹಿತ ಮಹಿಳೆಯರು ಹಾಗೂ ಅವಿವಾಹಿತ ಕನ್ಯೆಯರು ಈ ವ್ರತವನ್ನು ಮಾಡಬಹುದು. ಇನ್ನ ಗ್ರಹಗಳ ಬದಲಾವಣೆಯ ಬಗ್ಗೆ ನೋಡೋಣ. ಜುಲೈ 16ನೇ ತಾರೀಕು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪ್ರವೇಶ. ಮಿಥುನ ರಾಶಿಯಲ್ಲಿ ಬುಧಗ್ರಹ ವಕ್ರತ್ಯಾಗ ರುಜು ಸಂಚಾರ ಜುಲೈ 24ನೇ ತಾರೀಕು ರಾತ್ರಿ 4:53ರಿಂದ. ಮೀನರಾಶಿಯಲ್ಲಿ ಶನೈಶ್ಚರ ಸ್ವಾಮಿ ಸಂಚಾರ ಹಾಗೂ ಜುಲೈ 27ನೇ ತಾರೀಕು ಬೆಳಿಗ್ಗೆ 7:56ರಿಂದ ವಕ್ರಿ ಶನಿ ಅಂದ್ರೆ ವಕ್ರಿ ಶನಿಶ್ಚರ, ವಕ್ರಿಯಾಗಿ ಶನಿಶ್ಚರ ಸಂಚಾರ ಪ್ರಾರಂಭ ಮಾಡುತ್ತಾರೆ. ಆಗಸ್ಟ್ 1ನೇ ತಾರೀಕು ಶುಕ್ರವಾರ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆ ಬೆಳಗ್ಗೆ 9:28ಕ್ಕೆ. ಆಗಸ್ಟ್ 2ನೇ ತಾರೀಕು ಕುಜಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಬದಲಾವಣೆ ರಾತ್ರಿ 10:51ಕ್ಕೆ. 5ನೇ ತಾರೀಕು ಆಗಸ್ಟ್ ರಾತ್ರಿ 7:54ಕ್ಕೆ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಬದಲಾವಣೆ. ಇವಿಷ್ಟು ಆಷಾಢ ಮಾಸದಲ್ಲಿ ಗ್ರಹಗಳ ಬದಲಾವಣೆ. ಧನುಸ್ ರಾಶಿಯವರಿಗೆ ಲಗ್ನ ಹಾಗೂ ಸುಖಸ್ಥಾನಾಧಿಪತಿ ಗುರುಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚಾರ. ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವಾಗ 8ನೇ ಮನೆ ಅಂತಂದ್ರೆ ರಂಧ್ರ ಸ್ಥಾನ, ಆಯುಷ್ಯ ಸ್ಥಾನ, ಸಂಚಾರ ಸ್ಥಾನ ಅಂತಂದೇ ಹೇಳ್ತೀವಿ. ಉಚ್ಚ ಸ್ಥಾನದಲ್ಲಿ ಗುರುವು ಗೋಚರಿಸುವಾಗ ಗುರುಬಲ ಇದೆ ಅಂತಾನೆ
ತಿಳಿತಕ್ಕಂಥದ್ದು. ಕುಟುಂಬ ಧನಸ್ಥಾನಾಧಿಪತಿ, ತೃತೀಯ ಸ್ಥಾನಾಧಿಪತಿ. ಇಲ್ಲಿ ಕುಟುಂಬದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಶನಿದೇವರು ಸುಖಸ್ಥಾನ ಅರ್ಧಾಷ್ಟಮ ಶನಿ ಸಂಚರಿಸುವಾಗ ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ದುಃಖ ದುಮ್ಮಾನಗಳನ್ನ ಈ ಸಮಯದಲ್ಲಿ ನೀವು ನೋಡ್ತಾ ಇರ್ತೀರಾ. ತೃತೀಯದಲ್ಲಿ ರಾಹು ಸಂಚರಿಸುವಾಗ ಒಡ ಊಟದವರಿಗೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯಗಳು, ಸಣ್ಣ ಪುಟ್ಟ ತೊಂದರೆ ತಾಪತ್ರಯಗಳನ್ನು ಸಹ ಈ ಸಮಯದಲ್ಲಿ ನೋಡ್ತಾ ಇರ್ತೀರಾ. ಅರ್ಧಾಷ್ಟಮ ಶನಿ ಅಂತಂದ್ರೆ ಮೊದಲನೇದಾಗಿ ತಾಯಿ, ಮನೆ, ವಾಹನಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ತಾಯಿಗೆ ಅನಾರೋಗ್ಯ ಈ ಸಮಯದಲ್ಲಿ ಕಾಡ್ತಕ್ಕಂಥದ್ದು, ವಾಹನಗಳೇನಾದರೂ ರಿಪೇರಿ ಬರ್ತಕ್ಕಂಥದ್ದು, ಮನೆಗೆ ಈ ಹಿಂದೆ ಇದ್ದಂತ ಮನೆಯಲ್ಲಿ ಲವಲವಿಕೆಯಾಗಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ನಗ್ನಗ್ತಾ ಸುಖಿ ಕುಟುಂಬದಿಂದ ಜೀವನ ಮಾಡ್ತಿದ್ರಿ. ಈ ಸಂದರ್ಭದಲ್ಲಿ ಅರ್ಧಾಷ್ಟಮ ಶನಿ ಆದ್ರಿಂದ ಮನೆ ಏನೋ ಒಂಥರ ಮೌನವಾಗಿ ಇರ್ತದೆ. ಪೂರ್ವಾಹಿತ ಪುಣ್ಯಸ್ಥಾನಾಧಿಪತಿ ಕುಜದೇವರು ಷಷ್ಠ ಸ್ಥಾನದಲ್ಲಿ ಸಂಚರಿಸುವಾಗ ಆಗಸ್ಟ್ 3ನೇ ತಾರೀಕಿನ ತನಕ ಕುಜದೇವರಿಂದ ಶುಭಫಲಗಳನ್ನೇ ವೀಕ್ಷಿಸಬಹುದು. ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ಯಜಮಾನ ಅಥವಾ ಯಜಮಾನಿಗೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ತಾಪತ್ರಯಗಳನ್ನ ನೋಡಬಹುದು. ಅಷ್ಟಮ ಸ್ಥಾನದಲ್ಲಿ ಸೂರ್ಯದೇವರು ಹಾಗೂ ಗುರುದೇವರು ಸಂಚರಿಸುವಾಗ ಈ ರಾಶಿಯವರ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆನೂ ಸಹ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಸಮಯದಲ್ಲಿ ಒಳ್ಳೆಯದು. ಕರ್ಕಾಟಕ ರಾಶಿ ಹೃದಯ ರಾಶಿ ಆದ್ರಿಂದ ಸ್ವಲ್ಪ ಹೃದಯಕ್ಕೆ ಸಂಬಂಧಪಟ್ಟಂತೆ ತಪಾಸಣೆಗಳನ್ನ ಮಾಡಿಸ್ತಕ್ಕಂಥದ್ದು, ಈ BP ಶುಗರ್ ಏನಾದ್ರೂ ಇದ್ರೆ ತಪಾಸಣೆ ಮಾಡಿಸ್ತಕ್ಕಂಥದ್ದು, ಈ ಸಮಯದಲ್ಲಿ ಒಳ್ಳೆ ವೈದ್ಯರ ಸಲಹೆಯನ್ನು ಪಡೆದುಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ಸಪ್ತಮ ಕರ್ಮಸ್ಥಾನಾಧಿಪತಿ ಬುಧ ಗ್ರಹ ವಕ್ರಿ ಸಂಚಾರ 24ನೇ ತಾರೀಕಿನವರೆಗೆ, ತದನಂತರ ರುಜು ಸಂಚಾರ. ವಕ್ರಿ ಬುಧ ಸಪ್ತಮ ಸ್ಥಾನದಲ್ಲಿ, ಅಂದ್ರೆ ಇಲ್ಲಿ ಏನಾಗತ್ತಪ್ಪ ಅಂತಂತಂದ್ರೆ ಸಪ್ತಮ ಸ್ಥಾನ ಕಳತ್ರ ಸ್ಥಾನ ಆಗುತ್ತೆ. ಏನಾದ್ರೂ ಈ ಧರ್ಮಪತ್ನಿ ಮಾತು ಕೇಳಂತದ, ಅಥವಾ ತಾಯಿ ಮಾತು ಕೇಳಂತದ, ಅಥವಾ ತಂದೆ ಮಾತು ಕೇಳಂತದ, ಅಥವಾ ಯಾರಾದ್ರೂ ಬಂಧುಗಳು ಮಾತು ಕೇಳಂತದ, ಈ ಏನಪ್ಪಾ ಹಿಂಗಾಗ್ತಾ ಇತ್ತಲ್ಲ ಸಾಂಸಾರಿಕ ಜೀವನದಲ್ಲಿ ಅಂತ ಒಂದ್ ಸ್ವಲ್ಪ ಗೊಂದಲನೆ ಮೂಡ್ತಕ್ಕಂತ ಈ ಸಮಯ. ಸ್ವಲ್ಪ ವಿಷ್ಣು ದೇವರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಶಾಂತಿ ಪೂಜೆಗಳು, ಬುಧ ದೇವರಿಗೆ ಸಂಬಂಧಪಟ್ಟಂತೆ ಶಾಂತಿ ಪೂಜೆಗಳನ್ನ ಮಾಡ್ಕೊಂಡಾಗ ಬುಧ ಶಾಂತಿಯಾಗಿ ಈ ಏನು ಮನಸ್ಸಿಂದ ಎಲ್ಲ ನಾವು ಒಂಥರ ಮನ್ಸೆಲ್ಲ ಅದ್ಲು ಬದ್ಲು ಆಗ್ತಾ ಇತ್ತಲ್ಲ ಅದನ್ನ ಸರಿಪಡಿಸ್ಕೋಬಹುದು. ಇನ್ನ ಭಾಗ್ಯಾಧಿಪತಿ ಸೂರ್ಯ ಗ್ರಹ ಅಷ್ಟಮ ಸ್ಥಾನಕ್ಕೆ ಬಂದಾಗ ತಂದೆಯಿಂದ ಆಗ್ಬೋದು, ತಾಯಿಯಿಂದ ಆಗ್ಬೋದು, ಮೊದಲ ತರ ಯಾವುದೇ ಒಂದು ಮನೆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಅಷ್ಟೊಂದೇನು ಸುಖ ಈ ಸಮಯದಲ್ಲಿ ನೋಡಲಾಗಲ್ಲ. ಭಾಗ್ಯದಲ್ಲಿ ಶುಕ್ರ, ಲಾಭಾಧಿಪತಿ ಶುಕ್ರ ಹಾಗೂ ಕೇತು 9ನೇ ಮನೆಯಲ್ಲಿ ಸಂಚರಿಸುವಾಗ ಕೇತು ಗ್ರಹ ಅಂದ್ರೆ ಇವ್ರಿಗೆ ಇಷ್ಟು ದಿನಗಳು ಕೇತು ಗ್ರಹ ಒಬ್ಬನೇ ಸ್ವಲ್ಪ ಅತಿ ಶುಭ ಫಲಗಳನ್ನ ಕೊಡ್ತಕ್ಕಂಥ ಗ್ರಹ ಆಗಿದ್ರು. ಈಗ ಶುಕ್ರ ಗ್ರಹನು 9ನೇ ಮನೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ನಿರಾಳ. ಏನಪ್ಪಾ ಅಂತಂದ್ರೆ 90 ಭಾಗ ಅಶುಭ ಫಲ ನೋಡ್ತಾ ಇರ್ತಕ್ಕಂಥವ್ರಿಗೆ ಇನ್ನು ಒಂದು 70 ಭಾಗ ಅಶುಭ ಫಲಗಳಾಗಿ ಇನ್ನು 30 ಭಾಗ ಶುಭ ಫಲಗಳನ್ನೇ ನೋಡ್ತಕ್ಕಂಥ ಸಮಯ ಇದಾಗಿರ್ತದೆ. ಕರ್ಮಸ್ಥಾನಾಧಿಪತಿ ಬುಧ ದೇವರು ವಕ್ರಿಯಾಗಿ ಸಂಚರಿಸುವಾಗ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳನ್ನ ನೋಡ್ಬೋದು. ಬುಧ ಶಾಂತಿ ಮಾಡ್ಕೊಂಡ್ರೆ ಅದು ಸರಿ ಹೋಗ್ತಕ್ಕಂಥ ಸಮಯ. ಇನ್ನ ಲಾಭಾಧಿಪತಿ ಶುಕ್ರ ಗ್ರಹ ಅಂದ್ರೆ ಹೂದೋಟ, ಬೇಸಾಯ, ಬಟ್ಟೆ, ಬೆಳ್ಳಿ ಬಂಗಾರ ವ್ಯವಹಾರ, ವಾಹನಗಳಿಗೆ ಸಂಬಂಧಪಟ್ಟಂಗೆ ಶೋರೂಮ್ಗಳ ವ್ಯಾಪಾರ, ಅಲಂಕಾರಿಕ ವಸ್ತುಗಳಿಂದ, ಈ ತರದ ಎಲ್ಲಾದ್ರಲ್ಲೂ ಶುಕ್ರ ದೇವರು ಇವ್ರಿಗೆ ಶುಭ ಫಲಗಳನ್ನೇ ಕೊಡ್ತಾ ಬರ್ತಾರೆ. ವ್ಯಯಾಧಿಪತಿ ಕುಜಗ್ರಹ ಷಷ್ಠ ಸ್ಥಾನ ಹಾಗೂ ಸಪ್ತಮ ಸ್ಥಾನದಲ್ಲಿ ಗೋಚರಿಸುವಾಗ ಸ್ವಲ್ಪ ಧರ್ಮ ಪತ್ನಿಗೆ ಸಂಬಂಧಪಟ್ಟಂತೆ, ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ, ತಾಯಿ ತಂದೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹಣಕಾಸು ಆಸ್ಪತ್ರೆಗಳಿಗೆ ದುಂದು ವೆಚ್ಚ ಆಗತಕ್ಕಂತ ಸಮಯ. ಇಲ್ಲಿ ಶನಿ ಶಾಂತಿ ಗುರು ಶಾಂತಿ ಮಾಡ್ಕೊಂಡ್ಲೇಬೇಕು. ಶನಿ ಶಾಂತಿಗೋಸ್ಕರ ಈ ಒಂದು 8 ಶನಿವಾರಗಳು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು, ಒಂದು ಶನಿವಾರ ಸ್ವಲ್ಪ ಸಿಂಧೂರ ಕೊಡ್ತಕ್ಕಂಥದ್ದು, ಇನ್ನೊಂದು ಶನಿವಾರ ವಿಳೆದೆಲೆ ಮಾಲೆ ಕೊಡ್ತಕ್ಕಂಥದ್ದು, ನಾಟಿ ತುಳಸಿಯಿಂದ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕೋತಿಗಳಿಗೆ ಏನಾದ್ರೂ ಬೆಲ್ಲ, ಬಾಳೆಹಣ್ಣು, ಹಸಿ ಕಡಲೆಕಾಯಿ ತಿನ್ನಕ್ ಕೊಡ್ತಕ್ಕಂಥದ್ದು, ಈ ತರದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರೆ ಅರ್ಧಾಷ್ಟಮ ಶನಿ ದೋಷ ಕಡಿಮೆಯಾಗಿ ಶುಭಫಲನೇ ನೋಡ್ಬೋದು.
ಇನ್ನ ಗುರು ಶಾಂತಿಗೋಸ್ಕರ ಬರುವ ಗುರು ಹುಣ್ಣಿಮೆ ಎಂದು ಗುರುಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರೂ ನಿಮ್ಗೆ ಹತ್ತಿರದ ಗುರುಗಳ ದೇವಾಲಯ ಆಗ್ಬೋದು ಅಥವಾ ನಿಜ ಗುರುಗಳಿಗೆ ಪಾದಪೂಜೆ ಆಗ್ಬೋದು ಮಾಡ್ಬಿಟ್ಟು ಗುರುಗಳ ಆಶೀರ್ವಾದ ಅವ್ರಿಗೇನಾದ್ರೂ ಪಂಚಫಲಗಳು, ಹುಳಿ ಇಲ್ದಂತ ಫಲಗಳನ್ನ, ಮತ್ತೆ ಹಳದಿ ವಸ್ತ್ರಗಳನ್ನ, ಕಡ್ಲೆಕಾಳನ್ನ, ಕಾಣಿಕೆನ, ಈ ಪಾದಕೆಗಳನ್ನ, ಛತ್ರಿಗಳನ್ನ, ನಿಮ್ಗೆ ಏನು ನಿಮ್ ಕೈಯಾರೆ ಆಗುತ್ತೋ ಆ ತರದ್ನ ಗುರು ಪಾದಪೂಜೆ ಅಂತ ಮಾಡ್ಬಿಟ್ಟು ದಾನ ಧರ್ಮ ಅಂತ ಮಾಡಿ ಗುರುಗಳ ಆಶೀರ್ವಾದ ತಗೊಂಡಾಗ ಇದೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆಯಾಗಿ ಶುಭಫಲವನ್ನೇ ವೀಕ್ಷಿಸಬಹುದು. ಆ ಗುರುದೇವರು ಇನ್ನು ಅತಿ ಹೆಚ್ಚಿನ ಶುಭಫಲಗಳನ್ನು ಈ ಧನುಸ್ ರಾಶಿಯವರಿಗೆ ಕೊಡಲೆಂದು ನಾವು ಸಹ ಪ್ರಾರ್ಥನೆ ಮಾಡ್ಕೊಂತೀವಿ. ಶುಭವಾಗಲಿ.